ನಮಸ್ಕಾರ ಸ್ನೇಹಿತರೆ ಕೆ ಎಸ್ ಎಕ್ಸಾಮ್ಸ್ ಏನಿದೆ ಆ ಎಕ್ಸಾಮ್ಸ್ ಗಳಿಗೆ ನೀವು ಈಗಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ನೋಟಿಫಿಕೇಶನ್ ಆಗುತ್ತೆ. 1 ಇಯರ್ ಕರೆಂಟ್ ಅಫೇರ್ಸ್ ನೀವು ಹೆಂಗ್ ಓದ್ಬೇಕು ಅಂದ್ರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡು ಪರ್ಸ್ಪೆಕ್ಟಿವ್ ಇಂದನೂ ಒಟ್ಟಿಗೆ ಓದ್ಬೇಕಾಗತ್ತೆ. ಕರೆಂಟ್ ಅಫೇರ್ಸ್ ಇಸ್ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ಅಲ್ಲಿ. ಕರೆಂಟ್ ಅಫೇರ್ ರಿಲೇಟೆಡ್ ನಿಮ್ಗೆ ಸ್ಟಾಟಿಕ್ ಕ್ವಶನ್ಸ್ ಕೂಡ ಬರುತ್ತೆ. ಸೊ ಹೆಂಗ್ ಬರುತ್ತೆ ಅಂತಕ್ಕಂಥದ್ದು ಏನ್ ಓದಬೇಕು, ಸೊ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದು ವಿಡಿಯೋ ನಂಬರ್ 1, ಪ್ರಿಲಿಮ್ಸ್ ಮತ್ತೆ ಮುಖ್ಯ ಪರೀಕ್ಷೆ ಮತ್ತೆ ಪೂರ್ವಭಾವಿ ಪರೀಕ್ಷೆ. ಓಕೆ, ಸೊ ಇವತ್ತು ಒಂದು ಟಾಪಿಕ್ ತಗೊಂಡಿದ್ದೀನಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್, ಲಾಜಿಸ್ಟಿಕ್ ಏಜ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್ ಅಂತ. ಅಂಡ್ ರಿಪೋರ್ಟ್, ಅದರ ರಿಪೋರ್ಟ್ ಅದು ಭಾರತದ ಆರ್ಥಿಕತೆ ಬಗ್ಗೆ ಹೆಂಗೆ ಪರಿಣಾಮ ಬೀರುತ್ತೆ. ಕೆ ಎಸ್ ಸರಣಿಗೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಒಂದು ಪ್ಲೇ ಲಿಸ್ಟ್ ಮಾಡೋಣ. ಕೆ ಎಸ್ ಮುಖ್ಯವಾಗಿ ಒಂದು ಕರೆಂಟ್ ಅಫೇರ್ಸ್ ಸರಣಿ, ಇವಾಗ ಏನ್ ಸ್ಟಾರ್ಟ್ ಮಾಡಿದ್ವಿ, 1 ಇಯರ್ ಕರೆಂಟ್ ಅಫೇರ್ಸ್. ಓಕೆ, ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ನೀವು ಕಂಪ್ರೆನ್ಸಿವ್ ಸ್ಟಡಿ ಇರಬೇಕು, ಸಮಗ್ರ ಓದುವಿಕೆ ಇರಬೇಕು. ಯಾವ್ದಿಗೆ ಸರ್? ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಎರಡಕ್ಕೂ ಒಟ್ಟಿಗೆ ಓದ್ಕೋಬೇಕು. ಇನ್ನೊಂದು ಕೆ ಎಸ್ ಜಿ ಕೆ ಸರಣಿ. ಓಕೆ, ಜಿ ಕೆ ಸರಣಿ ಅಂತಂದ್ರೆ ಸ್ಟಾಟಿಕ್ ಕ್ವಶನ್ಸ್ ಗಳು ಹೆಂಗ್ ಬರ್ತವೆ, ಏನು ಪ್ರೀವಿಯಸ್ ಅಲ್ಲಿ ಹೆಂಗ್ ಕೇಳಿದ್ದ ಹೆಂಗ್ ಬರಬಹುದು. ಸೊ ಇದು ಓಕೆ, ಪ್ರೀವಿಯಸ್ ಕ್ವಶನ್ಸ್ ಪ್ಲಸ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಜಿ ಕೆ ಸರಣಿ. ಓಕೆ, ಒಂದು ಇತಿಹಾಸ, ಭೂಗೋಳ, ಎನ್ವೈರನ್ಮೆಂಟ್, ಎಕಾನಮಿ, ಪೊಲಿಟಿ ಅದರ ರಿಲೇಟೆಡ್. ಓಕೆ, ಇನ್ನೊಂದು ಕೆ ಎಸ್ ಗೆ ಮೆಂಟಲ್ ಎಬಿಲಿಟಿ ಅಂತ ಏನ್ ಕರಿತೀವಿ, ಆಪ್ಟಿಟ್ಯೂಡ್ ಅಂಡ್ ಲಾಜಿಕಲ್ ರೀಸನಿಂಗ್ ಅಂತ. ಓಕೆ, ಇದು ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ, 2 ವಿಡಿಯೋ ಆಗಿದೆ ಇದು. ಸೊ ಇವಾಗ ಕರೆಂಟ್ ಅಫೇರ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಓಕೆ, ಆಮೇಲೆ ಜಿ ಕೆ ಮಾಡೋಣ. ಸೊ ಇವೆಲ್ಲನೂ ಕೂಡ ಕೆ ಎಸ್ ಪ್ಲೇ ಲಿಸ್ಟ್ ಅಂತ ಒಂದು ಮಾಡ್ಬಿಟ್ಟು ಅದರೊಳಗೆ ಒಂದಿಟ್ಟು ಅಲ್ಲಿ ನೀವು ನೋಡ್ಕೋಬಹುದು. ಓಕೆ, ಎವ್ರಿಥಿಂಗ್ ಇಸ್ ಫ್ರೀ ಇನ್ ಯೂಟ್ಯೂಬ್. ಅಂಡ್ ಇಲ್ಲಿ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ಅಲ್ಲೂ ಕೂಡ ನಾವು ಲಿಂಕ್ಸ್ ಮತ್ತೆ ಬೇರೆದೆಲ್ಲ ಶೇರ್ ಮಾಡ್ತಾ ಇದ್ವಿ ಎಕ್ಸಾಮ್ ರಿಲೇಟೆಡ್. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ಜಾಯ್ನ್ ಆಗ್ಬೋದು ಫೈನ್. ಸೊ ಇವತ್ತು ಒಂದು ಟಾಪಿಕ್ ತಗೋದಿನಿ, ಇದು ನಮಗೆ ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ಅಲ್ಲಿ ಎಕಾನಮಿ ಆರ್ಥಿಕತೆ ರಿಲೇಟೆಡ್ ಕ್ವಶನ್ ಬರುತ್ತೆ ನೋಡಿ. ಲಾಜಿಸ್ಟಿಕ್ ಏಜ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್ ಅಂತ, ಲೀಡ್ಸ್ ಅಂತಕ್ಕಂಥದ್ದು ಅದ್ರ ಫುಲ್ ಫಾರ್ಮ್, ಲಾಜಿಸ್ಟಿಕ್ ಏಜ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್ ಅಂತ ರಿಪೋರ್ಟ್. ಓಕೆ, ನಮ್ಮ ಭಾರತದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಬಿಡುಗಡೆ ಮಾಡಿದೆ. ಇದು ಡಿಸೆಂಬರ್ 2023 ಕರೆಂಟ್ ಅಫೇರ್ ರಿಲೇಟೆಡ್ ಒಂದು ತಗೊಂಡಿದ್ದು. ಈಗ ಇದನ್ನ ಮೇನ್ಸ್ ಅಲ್ಲಿ ಕೇಳಿದ್ರೆ ಹೆಂಗ್ ಕೇಳ್ಬೋದು, ಏನ್ ಕೇಳ್ತಾನೆ, ಪ್ರಿಲಿಮ್ಸ್ ಅಲ್ಲಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಹೆಂಗ್ ಬರುತ್ತೆ. ಓಕೆ, ಡಿಸ್ಕಸ್ ಮಾಡುದು ಏನು ಸರ್, ವಿವಿಧ ರಾಜ್ಯಗಳಾದ್ರಿಂದ ಲಾಜಿಸ್ಟಿಕ್ಸ್ ಸುಲಭ ವರದಿ ಮತ್ತು ಭಾರತದ ಆರ್ಥಿಕತೆ ಬಗ್ಗೆ ನೀವು ಎಸ್ಸೆ ಬರೀರಿ ಅಂತ ಕೇಳ್ಬೋದು. ಭಾರತದ ಆರ್ಥಿಕತೆ, ಓಕೆ, ಆರ್ಥಿಕತೆ ಅಥವಾ ಇನ್ನೇನ್ ಕೇಳ್ಬೋದು ಇದನ್ನ ಮೇನ್ಸ್ ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಅಂದ್ರೆ ಈ ಲಾಜಿಸ್ಟಿಕ್ ಸುಲಭ ವರದಿಗೂ ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಪರಿಣಾಮ ಏನು ಅಂತ ಕೇಳ್ಬೋದು. ಓಕೆ, ಆಮದು ಮತ್ತು ರಫ್ತುಗಳ ಪರಿಣಾಮ, ಆಮದು ಮತ್ತು ರಫ್ತು. ಈ ಲಾಜಿಸ್ಟಿಕ್ ಅಂತಕ್ಕಂಥದ್ದು ಏನು ಅಂದ್ರೆ ಸರಕು ಮತ್ತು ಸಾಗಣೆ ಸರ್, ಸರಕು ಮತ್ತು ಸಾಗಣೆ ಅಂದ್ರೆ ಲಾಜಿಸ್ಟಿಕ್ ಅಂದ್ರೆ ಇಷ್ಟೇ, ಒಂದು ಕಡೆಯಿಂದ ಮೆಟೀರಿಯಲ್ ತಗೊಳ್ಳೋದು, ಸ್ಟೋರ್ ಮಾಡೋದು, ರಿಸೀವ್ ಮಾಡೋದು, ಸ್ಟೋರ್ ಮಾಡೋದು, ಮತ್ತೆ ಅದನ್ನ ಬೇರೆ ಕಡೆ ಡಿಸ್ಪ್ಯಾಚ್ ಮಾಡೋದು, ಅಂದ್ರೆ ಬೇರೆ ಕಡೆ ಡೆಸ್ಟಿನೇಷನ್ಗೆ ಕಳಿಸ್ಕೊಡ್ತಕ್ಕಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಆರ್ಥಿಕತೆಗೆ. ಯಾಕೆ ಇದನ್ನ ಡಿಸ್ಕಸ್ ಮಾಡೋಣ. ಪ್ರಿಲಿಮ್ಸ್ ಮುಖ್ಯ ಪರೀಕ್ಷೆ ಮತ್ತೆ ಪೂರ್ವಭಾವಿ, ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ನೋಡಿ ಇದು ಕ್ವಶನ್ ತಗೊಂಡಿದ್ದೀನಿ ನಾನೀಗ. ವಿವಿಧ ರಾಜ್ಯಗಳ ಒಂದು ವರದಿ ಲಾಜಿಸ್ಟಿಕ್ ಸುಲಭಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 1, 2, 3 ಆಪ್ಷನ್ಸ್ ತಗೊಂಡಿದ್ದೀನಿ. ಇದು ಆನ್ಸರ್ ಏನು ಅಂತ ಹೇಳಬೇಕು. ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಫಾಲೋ ಮಾಡಿದ್ರೆ ತುಂಬಾ ಜನ ಆನ್ಸರ್ ಮಾಡ್ತೀರಾ. ಇದನ್ನ ನಾವು ಲಾಸ್ಟ್ ಅಲ್ಲಿ ತಗೋತೀನಿ. ಈಗ ಫಸ್ಟ್ ಇದ್ರ ಬಗ್ಗೆ ಡೀಟೇಲ್ ತಗೋಣ, ಅವಾಗ ನೀವೇ ಆನ್ಸರ್ ಮಾಡ್ತಾ ಹೋಗ್ತೀರಾ. ಈಗ ನಾನು ಫಸ್ಟ್ ಏನ್ ಮಾಡ್ತೀನಿ, ಇದು ಪ್ರಿಲಿಮ್ಸ್ ಕ್ವಶನ್ ಅಲ್ವಾ, ಪೂರ್ವಭಾವಿ ಪರೀಕ್ಷೆಯಲ್ಲಿ ಹಿಂಗ್ ಬರ್ಬೋದು ಕ್ವಶನ್. ಮೇನ್ಸ್ ಅಲ್ಲಿ ಏನ್ ಕೇಳ್ತಾನೆ, ನಾನು ಹೇಳ್ದೆ ಮತ್ತು ಭಾರತದ ಆರ್ಥಿಕತೆ, ಓಕೆ, ಇದ್ರ ಬಗ್ಗೆ ನೀವು ಎಸ್ಸೆ ಬರಿಬೇಕು ಅಂತ ಕೇಳ್ಬೋದು. ಅಥವಾ ನಾನು ನಿಮ್ಗೆ ಹೇಳಿದೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಪರಿಣಾಮ, ಭಾರತದ ಆರ್ಥಿಕತೆ ಮೇಲೆ ಪರಿಣಾಮ, ಫಾರೆಕ್ಸ್ ರಿಸರ್ವ್ಸ್ ಮೇಲೆ ಹೆಂಗೆ ಪರಿಣಾಮ ಬೀರುತ್ತಿದ್ದು, ಡೀಟೇಲ್ ತಿಳ್ಕೊಳ್ಳೋಣ ಹೆಂಗ್ ಪರಿಣಾಮ ಬೀರುತ್ತೆ ಏನು ಅಂತ. ನಾನು ಎಸ್ಸೆ, ಈಗ ಇದಕ್ಕೆ ಏನೇ ಕ್ವಶನ್ಸ್ ಕೇಳಿ ಇದನ್ನ ಬರಿಬೇಕು ನೀವು, ಎಲ್ಲದಕ್ಕೂ ಅಪ್ಲಿಕಬಲ್ ಆಗುತ್ತೆ. ನಾನು ಇಲ್ಲಿ ಎಸ್ಸೆ ತಗೊಂಡಿನಿ, ಎಸ್ಸೆ ಹೆಂಗ್ ಬರಿಬೇಕು ಏನು ಎತ್ತ ಎಲ್ಲ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನ್ಯೂಸ್ ಅಲ್ಲಿ ಏನಿದೆ, ಕಾಂಟೆಕ್ಸ್ಟ್ ಏನು, ಅವನೇನ್ ಕೊಟ್ಟಿದ್ದಾನೆ. ಇತ್ತೀಚೆಗೆ ವಿವಿಧ ರಾಜ್ಯಗಳಂತ ಲಾಜಿಸ್ಟಿಕ್ ಸುಲಭ 2023 ವರದಿಯನ್ನು ಬಿಡುಗಡೆ ಮಾಡಿದೆ. ಯಾರು ಸರ್? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಓಕೆ, ಅದಾದ್ಮೇಲೆ ಈ ಲೀಡ್ಸ್ ವರದಿ ಏನ್ ಸರ್, ವಾಟ್ ಇಸ್ ದಿಸ್ ಅಂತ ಬರೀಬೇಕು, ಅದ್ರ ಬಗ್ಗೆ ಬರೀಬೇಕು. ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ ಲೀಡ್ಸ್ ಅಂತಕ್ಕಂಥದ್ದು ಏನು ಅಂತ.
ಸುಮ್ನೆ ನಿಮ್ಗೆ ಒಂದು ಔಟ್ಲೈನ್ ಕೊಟ್ಬಿಡ್ತೇನೆ, ಹೆಂಗೆ ಪರಿಣಾಮ ಬೀರುತ್ತೆ ಆರ್ಥಿಕತೆ ಮೇಲೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಅಂತ. ನೋಡಿ, ಆಮದು ರಫ್ತು ಮೇಲೆ ಹೆಂಗ್ ಪರಿಣಾಮ ಬರುತ್ತೆ. ಈಗ ಒಂದು ಕಡೆಯಿಂದ ಒಂದು ಕಡೆ ಸಾಗಣೆ ಮಾಡ್ಬೇಕು ಸರ್. ಈ ಸಾಗಣೆ ಬೇಗ ಆಗ್ಬೇಕು ಅಲ್ವಾ, ಫಾಸ್ಟ್ ಆಗಿ ಆಗ್ಬೇಕು ಒಂದ್ ಕಡೆ, ಮತ್ತೆ ಬೇಗ ಆಗ್ಬೇಕು ಮತ್ತೆ ಈಸಿ ಇರಬೇಕು ಅಲ್ವಾ. ಸೊ ಈಗ ಫಾಸ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ಏನ್ ಕಾರಣ? ಒಂದು ರಸ್ತೆ ಕರೆಕ್ಟ್ ಆಗಿರಲ್ಲ, ಓಕೆ, ಟೆಕ್ನಾಲಜಿ ಕರೆಕ್ಟ್ ಆಗಿರಲ್ಲ ಒಂದ್ ಕಡೆ. ಇನ್ನೊಂದ್ ಕಡೆ ಈ ಡಿಲೇ ಆಗೋದ್ರಿಂದ ಏನಾಗುತ್ತೆ, ಡಿಲೇ ಆಗೋದ್ರಿಂದ ನಿಮ್ಗೆ ಬೇಗ ಈಸಿಯಾಗಿ ಕ್ಲಿಯರ್ ಮಾಡಲ್ಲ. ಓಕೆ, ಒಂದಷ್ಟು ಸರಕು ಸಹ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕು ಅಂತಂದ್ರೆ, ಒಂದು ಕಡೆಯಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಕಸ್ಟಮ್ ಕ್ಲಿಯರೆನ್ಸ್ ಇರುತ್ತೆ, ಮಾಡಲ್ಲ ಅಂದ್ರೆ ಏನಾಗುತ್ತೆ, ರಸ್ತೆ ಇದೆಲ್ಲ ಕ್ಲಿಯರ್ ಆಗಲ್ಲ ಅಂದ್ರೆ ಏನಾಗುತ್ತೆ, ಬೇಗ ಒಂದು ಅಕಸ್ಮಾತ್ ಪೆರಿಷಬಲ್ ಐಟಮ್ಸ್ ಆದ್ರೆ ಬೇಗ ಕೆಡ್ತಕ್ಕಂತ ಐಟಮ್ಸ್ ಅಥವಾ ಯಾವುದೇ ಐಟಮ್ಸ್ ಗಳು ಒಂದು ಕಡೆಯಿಂದ ಒಂದು ಕಡೆ ಹೋಗಕ್ಕೆ ಡಿಲೇ ಆದಾಗ ಅದ್ರ ಕ್ವಾಲಿಟಿ ಕೂಡ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಭಾರತದ ಕ್ವಾಲಿಟಿ ಮೆಟೀರಿಯಲ್ ಕಮ್ಮಿ ಆದ್ರೆ ಎಕ್ಸ್ಪೋರ್ಟ್ ಆಗಲ್ಲ, ನಾವು ರಫ್ತು ಮಾಡಕ್ಕೆ ಕಷ್ಟ, ತಗೊಳಲ್ಲ ಯಾರು. ಓಕೆ, ಮತ್ತೆ ಈ ಒಂದು ಕಡೆಯಿಂದ ಒಂದು ಕಡೆ ತುಂಬಾ ದಿನಗಳು ತಗೊಳುತ್ತೆ, ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಟೆಕ್ನಾಲಜಿ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ, ಅದರ ಖರ್ಚು ಜಾಸ್ತಿ ಆಗುತ್ತೆ, ಖರ್ಚು ವೆಚ್ಚ. ಬರ್ತೀನಿ ನಾನು ನಿಮ್ಗೆ ಒಂದು ಔಟ್ಲೈನ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ಕೇಳಿ. ಖರ್ಚು ವೆಚ್ಚ ಜಾಸ್ತಿ ಆದಾಗ ಏನಾಗುತ್ತೆ, ದ ಕಾಸ್ಟ್ ಆಫ್ ದ ಮೆಟೀರಿಯಲ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಆಫ್ ದ ಮೆಟೀರಿಯಲ್ ಜಾಸ್ತಿ ಆದಾಗ ಎಕ್ಸ್ಪೋರ್ಟ್ ಮಾಡಕ್ಕಾಗಲ್ಲ, ಒಂದ್ ಸೆಕೆಂಡ್ ರಫ್ತು ಮಾಡಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ಲ ಇವಾಗ ಹೆಂಗೆ ಆರ್ಥಿಕತೆ ಮೇಲೆ ಪರಿಣಾಮ ಬರುತ್ತೆ ಅಂತ? ಸೊ ಬನ್ನಿ ಈಗ ಹೇಳ್ತಾ ಹೋಗ್ತೇನೆ. ಸೊ ನೀವೇನ್ ಮಾಡ್ಬೇಕು, ಫಸ್ಟ್ ಏನ್ ಸುದ್ದಿ ಇದೆ, ಕಂಟೆಕ್ಸ್ಟ್ ಏನು, ನ್ಯೂಸ್ ಏನು ಬರ್ಕೋಬೇಕು, ಏನ್ ಕೊಟ್ಟಿದ್ದಾನೆ ಎಕ್ಸಾಮ್ ಬರ್ಕೋಬೇಕು. ನೆಕ್ಸ್ಟ್ ಲೀಡ್ಸ್ ವರದಿ ಬಗ್ಗೆ, ಇದು ನಮ್ಮ ಕಾರ್ಯತಂತ್ರ, ನಮ್ಮ ಕಾರ್ಯಾಚರಣೆ ಹೆಂಗಿದೆ ಅದರ ಒಳನೋಟವನ್ನ ಒದಗಿಸುತ್ತೆ ಈ ಒಂದು ಇದು. ಓಕೆ, ಹೆಂಗೆ ಅದನ್ನ ತಗೊಂಡೋಗ್ಬೇಕು, ನಮ್ಮ ಲಾಜಿಸ್ಟಿಕ್ ವಲಯದಲ್ಲಿ ಮಧ್ಯಸ್ಥಿಗಾರಿಗೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತೆ ಈ ವರದಿ. ಸೊ ನಾವು ಯಾವ ಸ್ಟೇಜ್ ಅಲ್ಲಿ ಇದೀವಿ, ಹೆಂಗೆ ನಾವು ಮಾಡ್ತಾ ಇದೀವಿ, ಇದರಿಂದ ನಮ್ಮ ಒಂದು ವೀಕ್ನೆಸ್ ಗಳೇನು, ಇದರಿಂದ ಹೆಂಗ್ ಚಾಲೆಂಜಸ್ ಸವಾಲ್ಗಳೇನು, ಇವೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಲಾಜಿಸ್ಟಿಕ್ ಕಾರ್ಯಕ್ಷಮತೆ, ಪ್ರಮುಖ ಚಾಲಕಗಳ ಬಗ್ಗೆ ಮೌಲ್ಯಯುತವಾದ ಒಳನೋಟವನ್ನು ಒದಗಿಸುತ್ತದೆ. ಹೌದು ಸರ್, ಇದು ಯೂನಿಯನ್ ಅಂಡ್ ಸ್ಟೇಟ್ಸ್ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ತಯಾರಿಸಿರ್ತಕ್ಕಂತ ಒಂದು ರಿಪೋರ್ಟ್ ಇದು. ಓಕೆ, ಇದರಿಂದ ಏನಾಗುತ್ತೆ, ನಿಮ್ಮ ರಾಜ್ಯದಲ್ಲಿ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ಅಲ್ವಾ. ಈಗ ಕರ್ನಾಟಕ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ನಾನು ಪ್ರಿಲಿಮ್ಸ್ ನಾನು ಇಲ್ಲಿ ಕ್ವಶನ್ ತಗೊಂಡೆ, ಇಲ್ಲಿ ನಿಮ್ಗೆ ಕೇಳ್ಬೋದು, ಇಲ್ಲಿ ಇನ್ನೊಂದು ಆಪ್ಷನ್ ಬೇಕಾದ್ರೂ ಹಾಕ್ಬೋದು ನಾನು. ಕರ್ನಾಟಕ ಅಚೀವರ್ಸ್ ಲಿಸ್ಟ್ ಅಲ್ಲಿ ಇದೆಯಾ, ಫಾಸ್ಟ್ ಮೂವರ್ ಅಚೀವರ್ಸ್ ಲಿಸ್ಟ್ ಅಲ್ಲಿ ಇದೆಯಾ, ಫಾಸ್ಟ್ ಮೂವರ್ಸ್ ಲಿಸ್ಟ್ ಅಲ್ಲಿ ಇದೆಯಾ, ಅಥವಾ ಆಸ್ಪೈರ್ಸ್ ಕ್ಯಾಟಗರಿಯಲ್ಲಿ ಬರುತ್ತಾ ಅಂತ ಕೇಳ್ಬೋದು. ಅಂದ್ರೆ ಅರ್ಥ ಏನು ಅಂದ್ರೆ, ಈ ಒಳನೋಟ ಕೊಟ್ಟಾಗ ತಮ್ಮ ರಾಜ್ಯಗಳು ಯಾವ ಸ್ಟ್ಯಾಂಡ್ ಅಲ್ಲಿ, ಯಾವ ರ್ಯಾಂಕ್ ಅಲ್ಲಿ, ಯಾವ ಒಂದು ಸ್ಟೇಜ್ ಅಲ್ಲಿ ನಿಂತಿದ್ದೀರಾ ಅಂತ ಗೊತ್ತಾಗುತ್ತೆ. ಇದರಿಂದ ಆರೋಗ್ಯಕರ ಕಾಂಪಿಟೇಟಿವ್ ಆರೋಗ್ಯಕರ ಸ್ಪರ್ಧಾತ್ಮಕತೆ ಹೆಚ್ಚುತ್ತೆ. ಆಗ ನಾವು ಇನ್ನು ಆ ಒಂದು ಸ್ಟೇಜ್ ಅಚೀವ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ನೋಡ್ತಾ ಹೋಗ್ತಾರೆ. ಇದೊಂದು ನಮ್ಮ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ವಿಶಿಷ್ಟ ಉಪಕ್ರಮ ಒಂದು. ಓಕೆ, ಮತ್ತೆ ಇದನ್ನ ನಾವು ಹೆಂಗ್ ತಯಾರಿ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ಇನ್ ಲೈನ್ ವಿತ್ ವಿಶ್ವ ಬ್ಯಾಂಕ್ ನ ಲಾಜಿಸ್ಟಿಕ್ ಕಾರ್ಯಕ್ಷಮತೆ ಸೂಚ್ಯಾಂಕ. ವಿಶ್ವ ಬ್ಯಾಂಕ್ ಕೂಡ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಬಿಡುಗಡೆ ಮಾಡಿತ್ತು 2018. ಓಕೆ, ಆ ಒಂದು 18ರಲ್ಲಿ ಬಿಡುಗಡೆ ಮಾಡಿದ ರಿಪೋರ್ಟ್ ನ ಬೇಸಿಸ್ ಮೇಲೆ ನಾವು ಇದನ್ನ ಮಾಡಿಲ್ಲ, ಇಟ್ ಈಸ್ ಇನ್ ಲೈನ್ ವಿತ್, ಓಕೆ, ಅದರ ಸಾಲಿನಲ್ಲಿ, ಅಂದ್ರೆ ಅವ್ರು ಹೆಂಗ್ ಮಾಡಿದ್ರು ಅದೇ ತರ ನಾವು ಪ್ರಪಂಚಾದ್ಯಂತ ಮಾಡಿದ್ರೆ, ಅದು ವಿಶ್ವ ಬ್ಯಾಂಕು ವರ್ಲ್ಡ್ ಲಾಜಿಸ್ಟಿಕ್ ರಿಪೋರ್ಟ್ ನ ಬಿಡುಗಡೆ ಮಾಡಿದ್ರೆ, ನಾವು ಭಾರತದ ಒಳಗೆ ಆ ಒಂದು ಬೇಸಿಸ್ ನ ಇಟ್ಕೊಂಡು ನಾವು ಏನ್ ಮಾಡಿದ್ವಿ, ಅಟ್ ಇನ್ ಲೈನ್ ವಿತ್ ಅವ್ರು ಯಾವ ರೀತಿ ಮಾಡಿದ್ರೆ ಆ ಒಂದು ಕ್ಯಾಟಗರೀಸ್ ನ ನಾವು ಮಾಡಿಕೊಂಡು ಭಾರತದಲ್ಲಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಕೆ, ಇದರಿಂದ ಸ್ಪರ್ಧಾತ್ಮಕ ಫೆಡರಲಿಸಂ, ನಮ್ಮ ರಾಜ್ಯಗಳ ನಡುವೆ ಸ್ಪರ್ಧಾತ್ಮಕ ಫೆಡರಲಿಸಂ ನ ಉತ್ತೇಜನ ಮಾಡಿದಂಗಾಗುತ್ತೆ ಅಲ್ವಾ ಸರ್. ಇದೆಲ್ಲ ರಿಪೋರ್ಟ್ಸ್ ಗಳು ಬರೋದ್ರಿಂದ ಏನಾಗುತ್ತೆ ಸರ್, ನಮ್ಮ ಕರ್ನಾಟಕ ಈ ಸ್ಟೇಜ್ ಅಲ್ಲಿ ಇದೆ, ರಾಜ್ಯ ಈ ಸ್ಟೇಜ್ ಇದೆ, ಓಕೆ, ಕೇರಳ ಈ ಸ್ಟೇಜ್ ಅಲ್ಲಿ ಇದೆ, ಆಗ ಅವ್ರು ನಾವು ಮುಂದಕ್ಕೆ ಹೋಗ್ಬೇಕು. ಓಕೆ, ಸೊ ಈ ತರ ಇದೊಂದೇ ಅಲ್ಲ, ಬೇರೆ ಯಾವುದೇ ಒಂದು ನೀವು ಇಂಡೆಕ್ಸ್ ತಗೊಳ್ಳಿ, ನಮ್ಮ ರಾಜ್ಯದಲ್ಲಿ ನೀತಿ ಆಯೋಗ ಬಿಡುಗಡೆ ಮಾಡೋದು, ಸೊ ಎಲ್ಲ ಕೂಡ ಇದೇ ರೀತಿ ಇರುತ್ತೆ. ಇದು ಲೀಡ್ಸ್ ಅಂತಕ್ಕಂಥದ್ದು ಭಾರತದಲ್ಲಿ ಆಗ್ತಿರೋ 5ನೇ ಆವೃತ್ತಿ. ಓಕೆ, ಇಟ್ ಈಸ್ ಎ 5th ಎಡಿಷನ್, ಇದು ಗೊತ್ತಿರಬೇಕು, 5th ಎಡಿಷನ್. ನಾನು ನಿಮ್ಗೆ ಕ್ವಶನ್ ಅಲ್ಲೂ ಕೇಳಿದೀನಿ ನೋಡಿ, ಇಲ್ಲಿ ಲೀಡ್ಸ್ ಅಂತಕ್ಕಂಥದ್ದು ವಾರ್ಷಿಕ ವ್ಯಾಯಾಮದ 5ನೇ ಆವೃತ್ತಿ ಆಗಿದೆ. ಓಕೆ, 5th ಎಡಿಷನ್. ಇವೆಲ್ಲ ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ಗೆ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಪಾಯಿಂಟ್ಸ್. ನೋಡಿ, ಈಗ ಲೀಡ್ಸ್ ವರದಿ ಬಗ್ಗೆ ಏನಿದು, ಏನ್ ಮಾಡುತ್ತೆ ಅಂತ ನೀವು ಒಂದಷ್ಟು ಲಿಸ್ಟ್ ಮಾಡ್ತೀರಾ. ಓಕೆ, ಸೊ ಅದಾದ್ಮೇಲೆ ಈ ವರದಿಯಲ್ಲಿ ಏನ್ ಹೇಳುತ್ತೆ ಇದನ್ನ ಬರೀಬೇಕು ನೀವು ಮೇನ್ಸ್ ಎಕ್ಸಾಮ್ ಅಲ್ಲಿ. ಲೀಡ್ಸ್ ವರದಿ ಏನ್ ಹೇಳುತ್ತೆ? ಓಕೆ, ಈ ವರದಿ ಪ್ಯಾನ್ ಇಂಡಿಯಾ ಪ್ರಾಥಮಿಕ ಸಮೀಕ್ಷೆಯನ್ನು ಆಧರಿಸಿದೆ. ನಮ್ಮ ಪ್ಯಾನ್ ಇಂಡಿಯಾದಲ್ಲಿ ಮೇ ಮತ್ತು ಜುಲೈ 2023 ನಡುವೆ
66 ಒಟ್ಟು ರಾಜ್ಯಗಳು ಯೂನಿಯನ್ ಟೆರಿಟರಿ ಎಲ್ಲ ತಗೊಂಡು ಓಕೆ ನಡುವೆ ಏನೇನಿದೆ ಸೊ ಎಲ್ಲವನ್ನೂ ಕೂಡ ಅಳತೆ ಮಾಡಿ ಇದು ಕಾರ್ಯಕ್ಷಮತೆಯನ್ನ ಮಾಡಿ. ಈ ಲೀಡ್ಸ್ ಅಂತಕ್ಕಂಥ ವರದಿ 3 ಸ್ತಂಭಗಳ ಮೇಲೆ 3 ಪಿಲ್ಲರ್ಗಳ ಮೇಲೆ ನಿಂತಿದೆ. ಲಾಜಿಸ್ಟಿಕ್ ಮೂಲಸೌಕರ್ಯದ ಗುಣಮಟ್ಟ, ಲಾಜಿಸ್ಟಿಕ್ ಸೇವೆಗಳ ಗುಣಮಟ್ಟ, ಆಪರೇಟಿಂಗ್ ಮತ್ತು ರೆಗ್ಯುಲೇಟರಿ ಪರಿಸರ. ನೋಡಿ ಮೂಲ ಸೌಕರ್ಯ ನಾವು ಹೆಂಗೆ ಇನ್ಫ್ರಾಸ್ಟ್ರಕ್ಚರ್ ಹೆಂಗ್ ಮಾಡಿದೀವಿ, ನಿಮ್ಗೆ ಇಂಗ್ಲಿಷ್ ಅಲ್ಲೂ ಬೇಕಾದ್ರೆ ತೋರ್ಸ್ ನೈ ಕ್ಯಾನ್ ಶೋ ಯು, ಇಲ್ಲಿದೆ ನೋಡಿ ಇಂಗ್ಲಿಷ್ ಅಲ್ಲಿ. ಇಂಗ್ಲಿಷ್ ಮೀಡಿಯಂ ಅವ್ರಿಗೋಸ್ಕರ ನಾನು ಈ ತರ ಸೈಡ್ ಅಲ್ಲಿ ತಗೊಂಡಿರ್ತೀನಿ ನೋಡ್ಕೊಳ್ಳಿ. ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್, ಲಾಜಿಸ್ಟಿಕ್ ಸರ್ವಿಸ್ ಹೆಂಗೆ ಸೇವೆಗಳು ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯಗಳಲ್ಲಿ ಯೂನಿಯನ್ ಟೆರಿಟರಿಗಳಲ್ಲಿ, ಮತ್ತೆ ಆಪರೇಟಿಂಗ್ ರೆಗ್ಯುಲೇಟರಿ ಎನ್ವೈರನ್ಮೆಂಟ್ ಅಂದ್ರೆ ಹೆಂಗೆ ಕಾರ್ಯನಿರ್ವಹಿಸ್ತಾ ಇದೆ. ಎನ್ವೈರನ್ಮೆಂಟ್ ಆಪರೇಟಿಂಗ್ ಅಂದ್ರೆ ಎಕೋಸಿಸ್ಟಮ್ ಅಂತ ಕರಿತೀವಲ್ಲ, ಹೆಂಗೆ ಅದಕ್ಕೆ ಈಗ ಬಂತು ಮೆಟೀರಿಯಲ್ ಅಂದ್ರೆ ಎಷ್ಟು ಬೇಗ ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಆಗ್ಬೇಕಂದ್ರೆ ಏನ್ ಬೇಕು. ಸೊ ಈ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಡ್ಬೇಕಲ್ಲ, ಇದು ಎಷ್ಟು ಫಾಸ್ಟ್ ಆಗಿದೆ. ಈ ತರ 3 ಬೇಸಿಸ್ ನ ಇಟ್ಕೊಂಡು ಇಂಡಿಕೇಟರ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೋದು. ಆಧಾರ ಸ್ತಂಭಗಳು ಯಾವುದು ಅಂತ ಹೇಳಿ ನಿಮ್ಗೆ ಆಪ್ಷನಲ್ ಕೊಟ್ಟು ಕೇಳಬಹುದು. ಲಾಜಿಸ್ಟಿಕ್ ಮೂಲಸೌಕರ್ಯದ ಗುಣಮಟ್ಟ, ಲಾಜಿಸ್ಟಿಕ್ ಸೇವೆಗಳು, ಸರ್ವಿಸಸ್, ಆಪರೇಟಿಂಗ್ ರೆಗ್ಯುಲೇಟರಿ ಪರಿಸರ, ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಓಕೆ, ಮತ್ತೆ ಈ 3 ಆಧಾರಿತವಾಗಿ ಈ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ 4 ಗುಂಪುಗಳಾಗಿ ಬಿಡುಗಡೆ ಮಾಡ್ತಾರೆ. ಭೌಗೋಳಿಕವಾಗಿ ಭಾರತದ ಭೌಗೋಳಿಕ ನಾವು ನೋಡೋದಾದ್ರೆ, ಒಂದು ಇಲ್ಲಿ ಕರಾವಳಿ ತೀರದಲ್ಲಿರ್ತಕ್ಕಂಥ ರಾಜ್ಯಗಳು, ಓಕೆ, ಇನ್ನೊಂದು ಈಶಾನ್ಯ, ಓಕೆ, ಈಶಾನ್ಯ ನಾರ್ತ್ ಈಸ್ಟ್, ಈಶಾನ್ಯ, ಒಂದು ಕೋಸ್ಟಲ್ ಕರಾವಳಿ ತೀರ, ಇಲ್ಲಿದೆ ನೋಡಿ ಕರಾವಳಿ ಗುಂಪು, ಈಶಾನ್ಯ ಗುಂಪು, ಮತ್ತೆ ಇನ್ನೊಂದು ಯಾವುದೇ ಕರಾವಳಿ ಇಲ್ಲದೆ ಇಲ್ಲಿ ಮಧ್ಯದಲ್ಲಿ ಸಿಗಾಕೊಂಡಿವಲ್ಲ ರಾಜ್ಯಗಳು ಮೇಲ್ಗಡೆ ಕೆಳಗಡೆ ಇದೆಲ್ಲ, ಓಕೆ, MP ಆಗಿರ್ಬೋದು, UP ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಈ ತರ ಅಂದ್ರೆ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತ ಸ್ಟೇಟ್ಸ್ ಅಂತ ಕರಿತೀವಿ, ಅಂದ್ರೆ ಭೂ ಸುತ್ತುವರಿದ ಗುಂಪು. ಮತ್ತೆ ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರೀಸ್. ಈಗ 4 ಗುಂಪುಗಳನ್ನಾಗಿ ಮಾಡಿಕೊಂಡು ಸ್ನೇಹಿತರೆ, ಇದರಲ್ಲಿ 3 ರೀತಿಯಾದ ಒಂದು ರ್ಯಾಂಕ್ಸ್ ನ ಕೊಡ್ತಾರೆ. ಇಲ್ಲಿ ರ್ಯಾಂಕ್ 1, 2, 3 ಅಂತ ಕೊಡಲ್ಲ, ಗುಂಪುಗಳಾಗಿ ಕೊಡ್ತಾರೆ. ಓಕೆ, ಯಾವ್ದು ಅದು ಅಂತಂದ್ರೆ 4 ಗುಂಪುಗಳಾಗಿ ಮಾಡಿ 3 ರೀತಿಯಾದ ಒಂದು ಇದರಲ್ಲಿ ಕೊಡ್ತಕ್ಕಂಥ. ಫಸ್ಟ್ ಅಚೀವರ್ಸ್ ಅಂತ, ಅಚೀವರ್ಸ್ ಅಲ್ಲಿ ನೋಡಿ ಆಂಧ್ರ ಪ್ರದೇಶ, ಗುಜರಾತ್, ಕರ್ನಾಟಕ, ತಮಿಳುನಾಡು ಕೋಸ್ಟಲ್ ಏರಿಯಾದಲ್ಲಿ. ಫಾಸ್ಟ್ ಮೂವರ್ಸ್ ಅಂದ್ರೆ ಸೆಕೆಂಡ್ ಇದ್ರಲ್ಲಿ ಬರ್ತಾರೆ, ಕೇರಳ, ಮಹಾರಾಷ್ಟ್ರ, ಎಲ್ಲಿ ಕೋಸ್ಟಲ್ ಕರಾವಳಿ ಗುಂಪುಗಳಲ್ಲಿ. ಆಸ್ಪೈರ್ಸ್ ಅಂದ್ರೆ ಗೋವಾ, ಒಡಿಶಾ, ವೆಸ್ಟ್ ಬೆಂಗಾಲ್ ಕರಾವಳಿ ಗುಂಪಲ್ಲಿ. ಲ್ಯಾಂಡ್ ಲಾಕ್ಡ್ ಭೂ ಸುತ್ತುವರಿದ ರಾಜ್ಯಗಳ ಗುಂಪುಗಳು ತಗೊಂಡ್ರೆ ಅಚೀವರ್ಸ್ ಅಲ್ಲಿ ಹರಿಯಾಣ ಫಸ್ಟ್ ಬರ್ತಾರೆ, ಪಂಜಾಬ್. ಅಂದ್ರೆ ಈ ರಾಜ್ಯಗಳು ಅತ್ಯಂತ ಚೆನ್ನಾಗಿ ಸರಕು ಸಾಗಣೆಗಳಿಗೆ ಏನೇನ್ ಟೆಕ್ನಾಲಜಿ ಇದೆ, ಏನೇನು ನಾವು ಮಾಡ್ಕೋತೀವಲ್ವಾ. ಈಗ ಸಿಂಪಲ್ ಸರ್, ಟೆಕ್ನಾಲಜಿ ಬರ್ಬೇಕು ಗಾಡಿ, ಸೊ ಅವ್ರಿಗೆ ಒಂದು ಪೇಜ್ ಇರಬೇಕು, ಅದನ್ನ ತೋರಿಸ್ಬೇಕು, ಆಟೋಮೆಟಿಕ್ ಓಪನ್ ಆಗು ಹೋಗ್ತಾ ಇರ್ಬೇಕು, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆ, ಒಂದು ಕಡೆ ಇದರಿಂದ ಮತ್ತೊಂದು ಕಡೆ. ಅರ್ಥ ಆಗ್ತಿದೆಯಲ್ಲ. ಸೊ ಈ ತರ ಅದರ ನಾರ್ತ್ ಈಸ್ಟ್ ಅಲ್ಲಿ ಅಚೀವರ್ಸ್ ಅಲ್ಲಿ ಅಸ್ಸಾಂ ಬರುತ್ತೆ, ಸಿಕ್ಕಿಂ ಬರುತ್ತೆ, ತ್ರಿಪುರಾ ಬರುತ್ತೆ. ಆಸ್ಪೈರ್ಸ್ ಅಲ್ಲಿ ಅಂದ್ರೆ ಇದು 3ನೇ ರ್ಯಾಂಕ್ ಇದೆ, 3rd ಪ್ಲೇಸ್ ಅಂತ. ಅದೇ ತರ ಯೂನಿಯನ್ ಟೆರಿಟರಿ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಕೋಸ್ಟಲ್ ಅಲ್ಲಿ ಯಾವುದು, ಅಥವಾ ಕರ್ನಾಟಕದ ಎಕ್ಸಾಮ್ ಅಲ್ವಾ, KS ಕರ್ನಾಟಕದ ಬಗ್ಗೆ ಕೇಳ್ಬೋದು. ಅಥವಾ ಯೂನಿಯನ್ ಟೆರಿಟರಿ ಮೊದಲು ಯಾವುದು, ಚಂಡೀಗಢ ಅಂಡ್ ಡೆಲ್ಲಿ ಅಚೀವರ್ಸ್ ಅಲ್ಲಿ ಬರ್ತಾರೆ. ಸೊ ಇದು ಪರ್ಫಾರ್ಮೆನ್ಸ್ ನ ಲಿಸ್ಟ್. ಹೆಂಗೆ 3 ಪಿಲ್ಲರ್ಸ್ ಯಾವುದು, ಪಿಲ್ಲರ್ಸ್ಗಳು, ಹಾಗೆ ಎಷ್ಟು ಗುಂಪುಗಳಲ್ಲಿ ರ್ಯಾಂಕ್ ನ ಕೊಡ್ತಾರೆ, 3 ರೀತಿಯಾದ ರ್ಯಾಂಕ್, 3 ಕಾರ್ಯಕ್ಷಮತೆಯನ್ನ ಅವರು ಕ್ಯಾಟಗರೀಸ್ ನ ಮಾಡಿ 4 ಗುಂಪುಗಳಲ್ಲಿ ಕೊಡ್ತಾರೆ. ಓಕೆ, ಅರ್ಥ ಆಗ್ತಿದೆಯಲ್ಲ. ಇದನ್ನ ಡೀಟೇಲ್ ಆಗಿ ಬರೀಬೇಕು. ಇನ್ನು ಸವಾಲುಗಳು, ಆರ್ಥಿಕತೆ ಮೇಲೆ ಹೆಂಗೆ ನೀವು ಇದು ನಿಮ್ಗೆ ಹೆಂಗ್ ಕ್ವಶನ್ ಕೇಳಿರ್ತಾನೆ ಹಂಗೆ ನೀವು ಹೆಡ್ಡಿಂಗ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ನಾನು ಜನರಲ್ ಆಗಿ ಕೊಟ್ಟಿರ್ತೀನಿ ಇಲ್ಲಿ. ಈಗ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಗಳ ಮೇಲೆ ಹೆಂಗೆ ಸವಾಲು, ಈ ಒಂದು ಲಾಜಿಸ್ಟಿಕ್ ರಿಪೋರ್ಟ್ ಭಾರತ ಆರ್ಥಿಕತೆ ಮೇಲೆ ಹೆಂಗೆ ಸವಾಲನ್ನು ಒಡ್ಡುತ್ತದೆ, ಇದರಿಂದ ಏನಾಗುತ್ತೆ. ಸೊ ಹಿಂಗೆ ಅರ್ಥ ಆಗ್ತಿದೆಯಲ್ಲ. ಈಗ ನೋಡಿ ನಾನು ಇಲ್ಲಿ ಇದನ್ನ ಸವಾಲುಗಳು, ಚಾಲೆಂಜಸ್ ಗಳನ್ನ ಈಗ ನಾವು ಮೇನ್ ಇಂಪಾರ್ಟೆಂಟ್ ಇದೆ. ಹೆಚ್ಚಿನ ಲಾಜಿಸ್ಟಿಕ್ ವೆಚ್ಚಗಳು ನಮ್ಮಲ್ಲಿ ಬೇರೆ ದೇಶಗಳಿಗೆ ಹೋಲಿದ್ರೆ GDP ಅಲ್ಲಿ 13-14% ಅಷ್ಟು ನಾವು ಇದಕ್ಕೆ ಹೆಚ್ಚು ವೆಚ್ಚ ಖರ್ಚು ಮಾಡ್ತೀವಿ. ಪ್ರಪಂಚದಾದ್ಯಂತ ಬರೋಬ್ಬರಿ 8% ಅಷ್ಟೇ, ನಾವು ಮಾಡ್ತಿರೋದು 13-14%. ಸೊ ದಿಸ್ ಇಸ್ ವೆರಿ ಮಚ್ ವಿ ಹ್ಯಾವ್ ಟು ಲುಕ್ ಇನ್ ಟು ಇಟ್. ಯಾಕಂತಂದ್ರೆ ಇದರಿಂದ ನಮ್ಮ ವೆಚ್ಚ, ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗಿದ್ರೆ ಅದರ ಕಾಸ್ಟ್ ಆಫ್ ಮೆಟೀರಿಯಲ್ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ. ಮತ್ತೆ 2020ರಲ್ಲಿ 180 ಶತಕೋಟಿ ಡಾಲರ್ಸ್ಗಳಷ್ಟು ಇದು ಅಂತಾರಾಷ್ಟ್ರೀಯ ಬೇರೆ ಇದಕ್ಕೆ ಹೋಲಿಸ್ಕೊಂಡ್ರೆ, ಅಂದ್ರೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮದಲ್ಲಿ ಹೇಗೆ 2037 500 ಶತಕೋಟಿಯಷ್ಟು ಗ್ಯಾಪ್ ಕೂಡ ಆಗುತ್ತೆ. ಅಂದ್ರೆ ಬೇರೆ ರಾಷ್ಟ್ರಗಳಿಗೂ ನಮ್ದು ಈಗ ಇಲ್ಲಿ ಪರ್ಸೆಂಟೇಜ್ ಏನ್ ಹೇಳಿದೆ GDP ತಗೊಂಡು, ಹಾಗೆ ಇಲ್ಲಿ ನಾವು ಅಮೌಂಟ್ ಗೆ ಕಂಪೇರ್ ಮಾಡಿದ್ರೆ ಇಷ್ಟು ನಾವು ಬೇರೆ ರಾಷ್ಟ್ರಗಳಿಗಿಂತ ನಮ್ದು ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದೆ. ಓಕೆ, ಹೆಚ್ಚಿನ ವೆಚ್ಚಗಳಿಂದ ಏನಾಗ್ತಾ ಇದೆ, ಭಾರತದ ಸರಕುಗಳು ಕಡಿಮೆ ಸ್ಪರ್ಧಾತ್ಮಕತೆ. ಓಕೆ,
ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ಮೆಟೀರಿಯಲ್ ಯಾಕೆ ಸ್ಪರ್ಧಾತ್ಮಕತೆಯಲ್ಲಿ ಓಕೆ ಸ್ಪರ್ಧೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಬಿಕಾಸ್ ಆಫ್ ಹೆಚ್ಚು ವೆಚ್ಚಗಳು ಮತ್ತೆ ಕಡಿಮೆ ಗುಣಮಟ್ಟ. ಯಾವಾಗಲೂ ನಾವು ಅದನ್ನೇ ನೋಡ್ತೀವಿ ನ್ಯೂಸ್ ಗಳಲ್ಲಿ, ಹೆಚ್ಚು ವೆಚ್ಚ ಮತ್ತು ಕಡಿಮೆ ಗುಣಮಟ್ಟ. ಯಾಕೆ ಹೆಚ್ಚು ವೆಚ್ಚ ಕಡಿಮೆ ಗುಣಮಟ್ಟ ಆಗುತ್ತೆ? ಚೆನ್ನಾಗಿದ್ರು ಮೆಟೀರಿಯಲ್ ಯಾಕೆ ಗುಣಮಟ್ಟ ಕಡಿಮೆ ಆಗುತ್ತೆ? ಅದರ ಒಂದು ಹೆಚ್ಚು ವೆಚ್ಚಗಳು ಮತ್ತೆ ಅದರ ಒಂದು ತಲುಪುವಿಕೆಗೆ ಏನಿದೆ ಅದು ಹೆಚ್ಚು ಸಮಯ ಹಿಡಿತಾ ಇರೋದ್ರಿಂದ ಅದರ ಕ್ವಾಲಿಟಿ ಕಮ್ಮಿ ಆಗ್ತದೆ. ಇನ್ನು ಲಾಜಿಸ್ಟಿಕ್ ಕಾರ್ಯಕ್ಷಮತೆ ಸೂಚ್ಯಂಕ, ನಮ್ಮ ಪ್ರಪಂಚದ ಒಂದು ವರ್ಲ್ಡ್ ಬ್ಯಾಂಕ್ ನ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನ 7ನೇ ಆವೃತ್ತಿ ಏನು 2023 ಬಂತು. ಓಕೆ, ಅವಾಗ 139 ದೇಶಗಳಲ್ಲಿ ನಮ್ದು 6 ಸ್ಥಾನಗಳಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ. ಪ್ರೀವಿಯಸ್ ಹೋಲಿಸ್ಕೊಂಡ್ರೆ 2023 ವರ್ಲ್ಡ್ ಬ್ಯಾಂಕ್ ನ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಲ್ಲಿ ನಾವು 38ನೇ ಸ್ಥಾನವನ್ನ ತಲುಪಿದ್ದೀವಿ ವಿಶ್ವ ಬ್ಯಾಂಕ್ ನ ಲಾಜಿಸ್ಟಿಕ್ ಶ್ರೇಯಾಂಕದಲ್ಲಿ. ಎಸ್, ಇಂಪ್ರೂವ್ ಆಗಿದೆ, ಬಟ್ ಸ್ಟಿಲ್ ನಾವು 38 ಇದೀವಿ, ಬೇರೆ ರಾಷ್ಟ್ರಗಳಿಗಿಂತ ಕಮ್ಮಿ ಇದೀವಿ ತಾನೆ ಅಲ್ವಾ? ಕಡಿಮೆ ಶ್ರೇಯಾಂಕ ಏನಾಗಿದೆ ನಮ್ದು ಬಿಕಾಸ್ ಆಫ್ ಅಸಮರ್ಥ ಕಸ್ಟಮ್ ಕ್ಲಿಯರೆನ್ಸ್ ಆಗ್ತಾ ಇಲ್ಲ. ಓಕೆ, ಇದು ವರ್ಲ್ಡ್ ಆಗಿರೋದ್ರಿಂದ ವರ್ಲ್ಡ್ ಪರ್ಫಾರ್ಮೆನ್ಸ್ ಲಾಜಿಸ್ಟಿಕ್ ಇಂಡೆಕ್ಸ್ ಅಲ್ಲಿ ನಾವು ಕ್ಲಿಯರೆನ್ಸ್ ಬೇಗ ಕೊಡಕ್ ಸಾಧ್ಯ ಆಗ್ತಾ ಇಲ್ಲ, ಅದು ಇಂಪೋರ್ಟ್ ಆಗ್ಲಿ ಎಕ್ಸ್ಪೋರ್ಟ್ ಆಗ್ಲಿ. ಮತ್ತೆ ಮೂಲ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಿ ಬಿಲ್ಡ್ ಮಾಡಿಲ್ಲ. ವಿಶ್ವಾಸಾರ್ಹವಲ್ಲದ ವಿತರಣೆ ಅಂದ್ರೆ ಕಳಪೆ ಇರತಕ್ಕಂಥದ್ದು, ಬಿಕಾಸ್ ಟೈಮ್ ಜಾಸ್ತಿ ತಗೋತಾ ಇದೆ, ಕಳಪೆ ಆಗ್ತಾ ಇದೆ. ಇದರಿಂದ ವಿದೇಶಿ ಹೂಡಿಕೆ ಕೂಡ ಆಕರ್ಷಿಸಲಾಗ್ತಲ್ಲ. ಇದರಿಂದ ಏನಾಗುತ್ತೆ ಸರ್, ನಮ್ಮ ಭಾರತದ ಎಕಾನಮಿ ಮೇಲೆ ಆರ್ಥಿಕತೆ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅಲ್ವಾ? ಅರ್ಥ ಆಗ್ತಿದೆಯಲ್ಲ? ಆರ್ಥಿಕತೆ, ಭಾರತದ ಆರ್ಥಿಕತೆಗೆ ಏನಾಗುತ್ತೆ ಅಂತ, ಮತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಹಿಂಗೆ ನೋಡಿ, ಇವೆಲ್ಲ ಈ ಒಂದು ಚಾಲೆಂಜಸ್ ಅಲ್ಲಿ ನೀವು ಹೆಡ್ಡಿಂಗ್ ಹಾಕೊಂಡು ಬರಿತಾ ಹೋಗ್ಬೇಕು. ಓಕೆ, ಸೊ ಅದರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್? ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಭಾರತದಲ್ಲಿ ಲೀಡ್ಸ್ ಅಂತಕ್ಕಂಥದ್ದು ತಗೊಂಡಿರೋದ್ರಿಂದ ಇವನ್ನೆಲ್ಲ ನಾವು ಅನಲೈಸ್ ಮಾಡಬಹುದು, ಇವನ್ನೆಲ್ಲ ರೆಕ್ಟಿಫೈ ಮಾಡಬಹುದು. ಮತ್ತೆ ವಿಭಜಿತ ಉದ್ಯಮ. ಓಕೆ, ನಮ್ದು ಉದ್ಯಮ ಏನಾಗಿದೆ ಸರ್, ಅಲ್ಲಲ್ಲಿ ಅಂದ್ರೆ ಸಣ್ಣ ಸಣ್ಣ ಉದ್ಯಮಗಳು ನಮ್ದು. ಈಗ ಒಂದು ಮೆಟೀರಿಯಲ್ ತಗೊಳ್ಳೋವನೇ ಒಬ್ಬನು, ಈಗ ಒಂದು ಅದನ್ನ ಸ್ಟೋರ್ ಮಾಡೋದೇ ಒಬ್ಬನು, ಇನ್ನೊಬ್ಬ ಅದನ್ನ ಮಾಡೋದೇ ಒಬ್ಬನು, ಅಥವಾ ಒಂದು ಮೆಟೀರಿಯಲ್ ನ ತುಂಡಾಗಿ ಮಾಡ್ಬಿಟ್ಟು ಇದ್ರನ್ನ ಇಲ್ಲಿಂದ ಎಕ್ಸ್ಪೋರ್ಟ್ ಕಳ್ಸೋದು, ಇನ್ನೊಂದು ಇಲ್ಲೊಂದು ಕಳ್ಸೋದು, ಈ ತರ ತುಂಡು ಏನು ಸಣ್ಣ ಸಣ್ಣ ವ್ಯವಹಾರಗಾರರ ಇದೆಯಲ್ಲ, ಇದರಿಂದ ಸಮನ್ವಯನ ನಾವು ಮಾಡಕ್ಕಾಗ್ತಾ ಇಲ್ಲ, ಕೋಆರ್ಡಿನೇಷನ್ ಆಗ್ತಾ ಇಲ್ಲ. ವಿಭಜಿತ ಉದ್ಯಮ ನಮ್ದು. ಓಕೆ, ಮತ್ತೆ ಪ್ರತಿಕೂಲವಾದ ಅಂತರ ಮಾದರಿ ಮಿಶ್ರಣ ಅಂದ್ರೆ ಈಗ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ನ ಇವಾಗ ಸರ್ಕಾರ ತರ್ತಾ ಇದೆ ಅಲ್ವಾ? ಭಾರತದಲ್ಲಿ ರಸ್ತೆ ಸಾರಿಗೆ ನಮ್ದು ಚೆನ್ನಾಗಿದೆ, ರೈಲು ಸಾರಿಗೆ ಚೆನ್ನಾಗಿದೆ. ಇದರ ಹೊರತಾಗಿ 60% ಅಷ್ಟು ನಾವು ರಸ್ತೆ ಮೇಲೆ ತಗೊಂಡು ಹೋಗ್ತಾ ಇದೀವಿ ನಾವು. ಅದಕ್ಕೆ ಸರ್ಕಾರ ಫೆರಿ ಸಿಸ್ಟಮ್, ಬೇರೆ ಬೇರೆ ರೋ ಸಿಸ್ಟಮ್ ಇವೆಲ್ಲ ತಂದಿದೆಯಲ್ಲ ಸರ್ಕಾರ. ನಮ್ಮ ಟ್ರಕ್ಗಳನ್ನ ರೈಲ್ವೆ ಟ್ರ್ಯಾಕ್ ಗಳಲ್ಲಿ ತಗೊಂಡೋದ್ರೆ ನಮ್ಗೆ ಇನ್ನೂ ಬೇಗ ಆಗತ್ತೆ. ಮತ್ತೆ ನಾವು ಫಾಸಿಲ್ ಫ್ಯೂಯಲ್ಸ್ ಅನಿಲಗಳನ್ನು ಕೂಡ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಉಳಿಸಬಹುದು, ಎನ್ವೈರನ್ಮೆಂಟ್ ರಕ್ಷಿಸಬಹುದು, ಬಟ್ ಸ್ಟಿಲ್ ನಾವು ರಸ್ತೆ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದೀವಿ. ಮತ್ತೆ ಕರಾವಳಿ ಮತ್ತೆ ನಮ್ಮ ಇನ್ಲ್ಯಾಂಡ್ ವಾಟರ್ ಸಿಸ್ಟಮ್ ಕೂಡ ಇನ್ನು ಡೆವಲಪ್ ಅಲ್ಲೇ ಇದೆ. ಇನ್ನು ಅಷ್ಟೊಂದು ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಅಷ್ಟು ಅಚೀವ್ ಮಾಡಕ್ಕಾಗಿಲ್ಲ ನಮ್ಗೆ. ಮತ್ತೆ ಕಾರ್ಯವಿಧಾನದ ಸಂಕೀರ್ಣತೆ. ಎಸ್, ಟೋಲ್ ಸಂಗ್ರಹ ಆಗಿರ್ಬೋದು. ಕಾರ್ಯವಿಧಾನ ಅಂದ್ರೆ ನಮ್ಮ ಏನ್ ಕೆಲಸ ಮಾಡ್ತೀವಲ್ಲ, ಕಾಂಪ್ಲೆಕ್ಸಿಟಿ ಜಾಸ್ತಿ. ಸಂಕೀರ್ಣತೆ ಅಂದ್ರೆ ಕಾಂಪ್ಲೆಕ್ಸಿಟಿ ಅಂದ್ರೆ ಟೋಲ್ ಸಂಗ್ರಹ ಆಗಿರ್ಬೋದು, ಅಂತಾರಾಜ್ಯ ಸರಕುಗಳ ಸಾಗಣೆ, ಎಕ್ಸಿಮ್, ನಿಮ್ಮ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ದಲ್ಲಿ ಇರತಕ್ಕಂತ ಒಂದು ದಾಖಲಾತಿ, ಕಾರ್ಯವಿಧಾನ ಏನಿದೆ ಇದ್ರಲ್ಲಿ ಕಾಂಪ್ಲೆಕ್ಸಿಟಿ ಜಾಸ್ತಿ ಇದೆ. ತುಂಬಾ ಚೆಕಿಂಗ್ ನಡೀತದೆ, ತುಂಬಾ ಇದ್ ಮಾಡ್ಬೇಕು. ಸ್ವಲ್ಪ ಅದನ್ನ ನಾವು ಏನ್ ಮಾಡ್ಬೇಕು, ಮಿನಿಮೈಸ್ ಮಾಡ್ಬೇಕು, ಟೆಕ್ನಾಲಜಿನ ಯೂಸ್ ಮಾಡ್ಬೇಕು. ಮಿನಿಮೈಸ್ ಮಾಡಿ ನೀವು ಇದರಲ್ಲಿ ಏನೇನೋ ಮಾಡಬಹುದು ಅಂತಲ್ಲ, ಮಿನಿಮೈಸ್ ಮಾಡಿ ಇನ್ ದ ಸೆನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿ, ಬೇಗ ಸರಕು ಸಾಗಣೆಗಳನ್ನ ಮಾಡಿ. ಇದರಿಂದ ನಮ್ಗೆ 15% ಅಷ್ಟು ನಷ್ಟ ಆಗ್ತಿದಿಲ್ಲ ಸರ್, ಸಮಯ ನಷ್ಟ ಕಾರಣ ಆಗ್ತಾ ಇದೆ. ಇದರಿಂದ ಈ ಒಂದು ಕಾಂಪ್ಲೆಕ್ಸಿಟಿಯಿಂದ, ನಮ್ಮ ಕಾರ್ಯಾಚರಣೆ ಕಾಂಪ್ಲೆಕ್ಸಿಟಿಯಿಂದ 15% ಅಷ್ಟು ಸಮಯ ನಷ್ಟ ಆಗ್ತಾ ಇದೆ. ಇದು ನಮ್ಮ ಒಂದು ಪ್ರತಿಕೂಲವಾಗಿ, ನೆಗೆಟಿವ್ ಆಗಿ ಪರಿಣಾಮ ಬೀರ್ತಾ ಇದೆ. ಓಕೆ, ಆರ್ಥಿಕತೆ ಮೇಲೆ ಆಗಿರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಆಗಿರ್ಬೋದು. ಮತ್ತೆ ಅಸಮರ್ಪಕ ಮೂಲಸೌಕರ್ಯ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಹಳೆದಾದ ರೋಡ್ಗಳು, ದಟ್ಟಣೆಯ ಬಂದರುಗಳು, ಸೀಮಿತ ಗೋದಾಮು ಸೌಲಭ್ಯಗಳು, ಅಂದ್ರೆ ತುಂಬಾ ಇಲ್ಲ ಗೋದಾಮುಗಳು ಶೇಖರಣೆ ಮಾಡಕ್ಕೋಸ್ಕರ, ಸರಕುಗಳ ಸುಗಮ ಹರಿವಿಗೆ ಅಡ್ಡಿಯಾಗತ್ತೆ, ಇದು ವಿಳಂಬ ಹೆಚ್ಚಾಗತ್ತೆ. ಮತ್ತೆ ನುರಿತ ಮತ್ತು ತಜ್ಞ ಸಿಬ್ಬಂದಿ ಕೊರತೆ. ಹೌದು ಸರ್, ನಮ್ಮ ಲಾಜಿಸ್ಟಿಕ್ ಅಂತಕ್ಕಂಥ ಸರಕು ಸೇಗಣಗಳ ಸಾಕಾಣೆಗಳು ಇವೆಲ್ಲ ಏನ್ ಮಾಡ್ತಾರೆ ಲಾಜಿಸ್ಟಿಕ್ಸ್, ಇಲ್ಲಿ ಸಿಬ್ಬಂದಿಗಳ ಕೊರತೆ. ಅಂದ್ರೆ ಈಗ ಒಂದು ಕಂಪನಿ ಸಿಬ್ಬಂದಿ ಹೊಸಬ್ರು ತಗೋತಾರೆ ಕಮ್ಮಿ ಸ್ಯಾಲರಿ ಇರೋಕೆ ಅಂತಂದ್ರೆ ಅವ್ರಿಗೆ ತರಬೇತಿ ಕೊಡಬೇಕು. ಅರ್ಥ ಆಗ್ತಿದೆಯಲ್ಲ? ತರಬೇತಿ ಇಲ್ಲ ಅಂತಂದಾಗ ಅವ್ರಿಗೆ ತರಬೇತಿ ಕೊಡಲ್ಲ, ಅವ್ರಿಗೆ ಏನ್ ಬೇಕಾದನ್ನ ಕೊಡಲ್ಲ, ವೇತನ ಜಾಸ್ತಿ ಕೊಡಲ್ಲ. ಅಂದ್ರೆ ಇದಕ್ಕೆಲ್ಲ ಖರ್ಚಾಗತ್ತಲ್ಲ ಸರ್. ಹೊಸಬನ್ ತಗೊಂಡು ಅವ್ನ್ ತರಬೇತಿನೂ ಕೊಡಲ್ಲ, ವೇತನನೂ ಕೊಡಲ್ಲ, ಯಾಕೆ ಕೊಡಲ್ಲ ಅಂದಾಗ ಏನಾಗುತ್ತೆ, ನಮ್ಮ ಕ್ವಾಲಿಟಿ ಮೇಲೆ ಎಫೆಕ್ಟ್ ಆಗುತ್ತೆ, ಟೈಮ್ ಜಾಸ್ತಿ ಆಗುತ್ತೆ. ನೀವು ಬಂಡವಾಳದ ಮೇಲೆ ದುಡ್ಡನ್ನ ಜಾಸ್ತಿ ಹಾಕ್ತಿರ ಹೊರತು ಮ್ಯಾನ್ ಪವರ್, ಸ್ಕಿಲ್ಡ್ ಪವರ್ ಮೇಲೆ ನೀವು ಹಾಕ್ತಾ ಇಲ್ಲ ದುಡ್ಡು.
ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ನಮ್ಮ ಭಾರತದಲ್ಲಿ ಏನಕ್ಕೆ ಹಿಂಗ್ ಆಗ್ತಾ ಇದೆ ಅನ್ನಕ್ಕೆ, ನಾವು ತರಬೇತಿಗೆ ದುಡ್ಡು ಖರ್ಚಾಗುತ್ತೆ, ಅವನಿಗೆ ದುಡ್ಡು ಒಳ್ಳೆ ಟೆಕ್ನಿಕ್ ಒಳ್ಳೆ ಸ್ಕಿಲ್ಡ್ ಲೇಬರ್ ತಗೊಂಡ್ರೆ ಅವನಿಗೆ ಸ್ಯಾಲರಿ ಜಾಸ್ತಿ ಕೊಡ್ಬೇಕಾಗತ್ತೆ. ಇದನ್ನ ನೋಡಕ್ ಹೋದ್ರೆ ಏನಾಗುತ್ತೆ, ಅಲ್ಲಿ ದುಡ್ಡು ಉಳ್ಸಕ್ ಹೋಗಿ ನಮ್ ಬಂಡವಾಳದ ಮೇಲೆ ಹಾಕಕ್ ಹೋಗಿ ಇಲ್ಲಿ ದುಡ್ಡು ಉಳಿಸ್ತಾ ಇದೀವಿ. ಇದರಿಂದ ನಮ್ಗೆ ಸ್ಕಿಲ್ಡ್ ಸಿಬ್ಬಂದಿ ಕೊರತೆ ಜಾಸ್ತಿ. ಓಕೆ, ಸೊ ಇವೆಲ್ಲ ಕಾರಣಗಳಿಂದ, ಇಲ್ಲೆಲ್ಲ ಏನ್ ಬರ್ದಿನಲ್ಲ, ಇವೆಲ್ಲ ಕಾರಣಗಳಿಂದ ನಮಗೆ ಇದಾಗ್ತಾ ಇದೆ. ಹಾಗಾದ್ರೆ ವಾಟ್ ಈಸ್ ದ ಉಪಸಂಹಾರ, ವೇ ಫಾರ್ವರ್ಡ್, ತೀರ್ಮಾನ, ಕನ್ಕ್ಲೂಷನ್ ಏನು, ಏನ್ ಮಾಡ್ಬೇಕು ಸರ್ ಇದಕ್ಕೆ ಅಂದ್ರೆ, ನಮ್ಮ ಉತ್ತಮಗೊಳಿಸುವ ವೆಚ್ಚಗಳನ್ನ, ದಕ್ಷತೆಗಳನ್ನ ಉತ್ತಮಗೊಳಿಸ್ಬೇಕು. ವೆಚ್ಚಗಳು, ದಕ್ಷತೆ ಎನ್ನುವ ಎಫಿಷಿಯನ್ಸಿ ಇರಬೇಕು. ಸೊ ಹಾಗಾಗಿ ಏನ್ ಮಾಡ್ಬೇಕು, ನಮ್ಮ ಮೂಲ ಸೌಕರ್ಯ, ರಸ್ತೆಗಳು ಈಗ ಅಪ್ಗ್ರೇಡ್ ಆಗ್ತಾ ಇದೆ, ರೈಲ್ವೆಗಳು, ಬಂದರುಗಳು, ಟರ್ಮಿನಲ್ಗಳನ್ನು ಆಧುನೀಕರಣಗೊಳಿಸಬೇಕು, ಟೆಕ್ನಾಲಜಿ ಯೂಸ್ ಮಾಡ್ಬೇಕು, ವೆಚ್ಚವನ್ನ ಕಡಿಮೆ ಮಾಡ್ಬೇಕು, ಮತ್ತೆ ಸರಪಳಿ ಕಾರ್ಯಾಚರಣೆ ಅಂದ್ರೆ ನಾವೇನ್ ಹೇಳ್ತೀವಿ, ಚೈನ್ ಲಿಂಕ್ ಇರಬೇಕು. ಟಕ್ ಟಕ್ ಅಂತ ಇಲ್ಲಿ ಬಂತ್ ಹಿಂಗ್ ಹೋಗ್ಬೇಕು, ಚೈನ್ ಲಿಂಕ್ ಇರಬೇಕು. ಇಲ್ಲಿ ಬಂದ್ ಇಲ್ಲಿ ಕಟ್ ಆಗ್ಬಾರ್ದು, ಒಂದ್ ದಿನ 2 ದಿನ ಚೈನ್ ಲಿಂಕ್ ಇರ್ಬೇಕು. ಇದರಿಂದ ಮೂಲ ಸೌಕರ್ಯ ಕೂಡ, ಮತ್ತೆ ಪೂರೈಕೆ ಸರಪಳಿ, ಮತ್ತೆ ಸಪ್ಲೈ ಸೈಡ್ ಕೂಡ, ಒಂದು ಸಪ್ಲೈ ಇನ್ನೊಂದು ಡೆಲಿವರಿ, 2 ಸೈಡ್ ಕೂಡ ನಮಗೆ ಚೈನ್ ಲಿಂಕ್ ಸರಿ ಇರಬೇಕು. ಮತ್ತೆ ತಂತ್ರಜ್ಞಾನ, ನಾನು ಹೇಳಿದೆ ತಂತ್ರಜ್ಞಾನ ಬೇಕೇ ಬೇಕು ಅದಕ್ಕೆ. ಆಟೋಮೇಷನ್, ಡಿಜಿಟಲೀಕರಣ, ಡೇಟಾ ಅನಾಲಿಟಿಕ್ಸ್ ಅಂತ ದಕ್ಷತೆ, ಪಾರದರ್ಶಕತೆಗಳನ್ನ ಹೆಚ್ಚಿಸಬಹುದು ತಂತ್ರಜ್ಞಾನ ಅಳವಡಿಸ್ಕೊಂಡ್ರೆ. ಈ ಪಾರದರ್ಶಕತೆ ಹೆಚ್ಚಿಸ ಆದಾಗ ಏನಾಗುತ್ತೆ, ನಾವು ಅಚೀವ್ ಮಾಡ್ಬೋದು, ಬೇಗ ತಲುಪಿಸಬಹುದು, ವೆಚ್ಚ ಕಮ್ಮಿ ಮಾಡ್ಬೋದು, ಕ್ವಾಲಿಟಿ ಇಂಪ್ರೂವ್ ಮಾಡ್ಬೋದು. ಕೌಶಲ್ಯ ಅಭಿವೃದ್ಧಿ, ಸ್ಕಿಲ್, ಇವಾಗ ಏನೇನು ಡಿಸ್ಕಸ್ ಮಾಡಿದ್ವಿ ಅದನ್ನೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ಸ್ ಗಳು ಉದ್ಯೋಗಗಳಿಗೆ ಕೊಡಬೇಕಾಗುತ್ತೆ. MSME ಬೆಂಬಲ ಕೊಡಬೇಕಾಗುತ್ತೆ. ನೀತಿ ವೆರಿ ಇಂಪಾರ್ಟೆಂಟ್. ಪಾಲಿಸಿ ರಿಫಾರ್ಮ್ಸ್ ಮಾಡ್ಬೇಕಾಗುತ್ತೆ. ನಮ್ಮ ಪಾಲಿಸಿ ಏನಿದೆ, ಲಾಜಿಸ್ಟಿಕ್ ನೀತಿಗಳನ್ನು ಉತ್ತಮಪಡಿಸಲು, ನಮ್ಮ ಶ್ರೇಯಾಂಕ ಉದ್ದೇಶಿಸಲು ನಮ್ಮ ಸರ್ಕಾರ ಪಾಲಿಸಿಗಳು ತರಬೇಕಾಗುತ್ತೆ. ಒಂದಷ್ಟು ಇನ್ನೂ ಒಂದು ಸೇರಿಸಬಹುದು. ಈಗ ಫಾರ್ ಎಕ್ಸಾಂಪಲ್ ಸರ್ಕಾರಗಳು ಬೇರೆ ಬೇರೆ ರೀತಿಯ ಪಾಲಿಸಿ ತಂದಿದೆ. ನ್ಯಾಷನಲ್ ಲಾಜಿಸ್ಟಿಕ್ ಪಾಲಿಸಿ ತಂದಿದೆ 2022ರಲ್ಲಿ. ಇದನ್ನು ಒಂದ್ಸಲ ಓದ್ಕೊಳ್ಳಿ. ಇದನ್ನು ಬೇಕಾದ್ರೆ ನೀವು ಇಲ್ಲಿ ವೇ ಫಾರ್ವರ್ಡ್ ಹಾಕ್ಬೋದು ನೀವು. ಓಕೆ, ಇದನ್ನು ಹಾಕ್ಬೋದು, ಸರ್ಕಾರ ಏನೇನ್ ಮಾಡಿದೆ ಅಂತ ಹೇಳಿ. ಅದಕ್ಕೊಂದು ಪ್ಲಾನ್ ಮಾಡಿದೆ, ಮಾಸ್ಟರ್ ಪ್ಲಾನ್. ಒಂದು ಕಾನೂನು ತರಬೇಕು, ನ್ಯಾಷನಲ್ ಲಾಜಿಸ್ಟಿಕ್ ಲಾ ಅಂತ ಹೇಳಿ. ಸರ್ಕಾರ ಗೌರ್ಮೆಂಟ್ ರೋಲ್ ಟುವರ್ಡ್ಸ್ ಡೆವಲಪ್ಮೆಂಟ್ ಆಫ್ ಲಾಜಿಸ್ಟಿಕ್ ಸೆಕ್ಟರ್ ಇದನ್ನ ತರ್ತಾ ಇದೆ, ಇದನ್ನ ಮಾಡಿದೆ. ಲಾಜಿಸ್ಟಿಕ್ ಪಾಲಿಸಿ ಕೂಡ, ನೀತಿ ಕೂಡ ತಂದಿದೆ 2022. ಅರ್ಥ ಆಗ್ತಿದೆಯಲ್ಲ? ಇವೆಲ್ಲ ಮಾಡಿದಾಗ ನಮ್ಮ ಭಾರತೀಯ ಆರ್ಥಿಕತೆ ಹೆಚ್ಚಿಸಬಹುದು. ಅರ್ಥ ಆಯ್ತಲ್ಲ? ನಾವೇನೇನ್ ಮಾಡಿದ್ವಿ ಈಗ ಸುದ್ದಿಯಲ್ಲಿ ಏನಿತ್ತು, ಓಕೆ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇದನ್ನ ಕೇಳ್ತಾನೆ, ಮತ್ತೆ ಅದನ್ನ ರಿಪೋರ್ಟ್ ಏನ್ ಬಂದಿದೆ ಅದ್ರ ಡೀಟೇಲ್ ರಿಪೋರ್ಟ್ ಏನ್ ಹೇಳುತ್ತೆ ಅಂತ, ಅದರಿಂದ ನಮ್ಮ ಚಾಲೆಂಜಸ್, ಸವಾಲುಗಳು ಏನು, ಆರ್ಥಿಕತೆ ಮೇಲೆ ಅಥವಾ ಆಮದು ರಫ್ತು ಮೇಲೆ ಅಥವಾ ಫಾರೆಕ್ಸ್ ಮೇಲೆ ಏನ್ ಸವಾಲು ಬೀಳುತ್ತೆ ಅಲ್ವಾ. ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿಲ್ಲ ಅಂದ್ರೆ ಫಾರೆಕ್ಸ್ ನಮ್ದು ಏನಾಗುತ್ತೆ ಸರ್, ಕಮ್ಮಿ ಆಗುತ್ತಲ್ವಾ. ಎಸ್ಪೆಷಲಿ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕು ಜಾಸ್ತಿ ಅಲ್ವಾ. ಸವಾಲುಗಳು ಡಿಸ್ಕಸ್ ಮಾಡಿದ್ವಿ. ಮತ್ತೆ ಅದನ್ನ ಹೆಂಗ್ ವರ್ಕ್ ಬರ್ಬೇಕು, ವೇ ಫಾರ್ವರ್ಡ್ ಅಥವಾ ತೀರ್ಮಾನ ಅಥವಾ ಉಪಸಂಹಾರ ಅಂತ ಕರಿತೀವಿ, ಅದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ತರ ಬರೆದ್ರೆ ಸ್ನೇಹಿತರೆ, ಇನ್ನೂ ಒಂದು ಸೇರ್ಸ್ ಬರಿಬಹುದು ನೀವು. ಬರೆದ್ರೆ ಯು ವಿಲ್ ಗೆಟ್ ಮೋರ್ ದನ್ ವಾಟ್ ಯು ಎಕ್ಸ್ಪೆಕ್ಟೆಡ್. ಸೊ ದಿಸ್ ಇಸ್ ಒನ್. ಅಂಡ್ ಇದು ಪ್ರಿಲಿಮ್ಸ್ ಅಲ್ಲಿ ಹೆಂಗ್ ಕೇಳ್ತಾನೆ, ಪ್ರಿಲಿಮ್ಸ್ ಅಲ್ಲಿ ಹೆಂಗ್ ಕೇಳ್ತಾನೆ. ಈಗ ಆ ಕ್ವಶನ್ ತಗೊಂಡಿದ್ದೀನಿ, ಸ್ಟಾರ್ಟಿಂಗ್ ತೋರಿಸ್ತೆ. ಈಗ ನೀವು ಆನ್ಸರ್ ಮಾಡಿ. ಏನ್ ಕೇಳಿದೀನಿ ಇಲ್ಲಿ, ಈ ಲಾಜಿಸ್ಟಿಕ್ ಸುಲಭಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಪರಿಗಣಿಸಿ. ಇದು ಲೀಡ್ಸ್ ವಾರ್ಷಿಕ ವ್ಯಾಯಾಮದ 5ನೇ ಆವೃತ್ತಿಯಾಗಿದ್ದು ರಾಜ್ಯ ಮತ್ತು ಯೂನಿಯನ್ ಮಟ್ಟದಲ್ಲಿ ಲಾಜಿಸ್ಟಿಕ್ ಕಾರ್ಯಕ್ಷಮತೆ ಸುಧಾರಣೆ ಒಳನೋಟವನ್ನು ಒದಗಿಸುತ್ತದೆ. ಇದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ವಿಶಿಷ್ಟ ಉಪಕ್ರಮವಾಗಿದೆ. ಈ ವರದಿ ವಿಶ್ವ ಬ್ಯಾಂಕ್ ನ ಲಾಜಿಸ್ಟಿಕ್ ಕಾರ್ಯ ಸೂಚ್ಯಂಕವನ್ನು ಆಧರಿಸಿದೆ. ಕರೆಕ್ಟ್ ಆಗಿ ಓದ್ಬೇಕು, ಆಧರಿಸಿದೆ. ಬೇಕಾದ್ರೆ ಇದ್ರಲ್ಲಿ ಇನ್ನೊಂದು ಹಾಕ್ಬೋದು, ಕರ್ನಾಟಕ ಅಚೀವರ್ಸ್ ಲಿಸ್ಟ್ ಅಲ್ಲಿ ಬರುತ್ತೆ, ಅಥವಾ ಫಾಸ್ಟ್ ಮೂವರ್ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಕೂಡ ಹಾಕ್ಬೋದು. ಇಲ್ಲಿ ನಾನು ಏನ್ ಕೇಳಿದ್ದೀನಿ, ಈ 3 ಆಪ್ಷನ್ಸ್ ಸುಮ್ನೆ ಸ್ಯಾಂಪಲ್ ಕ್ವಶನ್, ಎಷ್ಟು ಸರಿಯಾಗಿದೆ ಹೇಳ್ತೀರಾ? ಒಂದೇ ಒಂದ್ ಸರಿಯಾಗಿದೆ, ಕೇವಲ 2 ಸರಿಯಾಗಿದೆ, 3 ಸರಿಯಾಗಿದೆ? 3 ಸರಿ ಇದೆಯಾ? ಆಪ್ಷನ್ 1 ಅಂತೂ ಸರಿ ಅಲ್ವಾ. ಆಪ್ಷನ್ 2 ದಿಸ್ ಇಸ್ ರಾಂಗ್. ರಸ್ತೆ ಸಾರಿಗೆ ಹೆದ್ದಾರಿ ಅಲ್ಲ, ಯಾವುದು ಸರ್? ಮಿನಿಸ್ಟ್ರಿ ಆಫ್ ಕಾಮರ್ಸ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ವಾಣಿಜ್ಯ ಮತ್ತು ಕೈಗಾರಿಕಾ ಅಲ್ವಾ. ನಾವು ಓದಿದ್ವಲ್ಲ ಸ್ಟಾರ್ಟಿಂಗ್, ಯಾವ ಸಚಿವಾಲಯ ಬಿಡುಗಡೆ ಮಾಡಿದ ಇದನ್ನ. ಅಂಡ್ ದಿಸ್ ಇಸ್ ವಿಶ್ವ ಬ್ಯಾಂಕ್ ಲಾಜಿಸ್ಟಿಕ್ ಕಾರ್ಯಕ್ಷಮ ಸೂಚ್ಯಂಕನ ಆಧರಿಸಿದೆ. ನೋ, ಇಟ್ ಇಸ್ ನಾಟ್ ಆಧರಿಸಿದೆ, ದಿಸ್ ಇಸ್ ರಾಂಗ್. ಸೊ ಅಲ್ಲಿಗೆ ಆಪ್ಷನ್ ಓನ್ಲಿ 1 ಅಂದ್ರೆ 1 ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನಾನು ನಿಮ್ಗೆ ಹೇಳಿ, ಇಟ್ ಈಸ್ ನಾಟ್ ಅದ್ರ ಮೇಲೆ ಆಧರಿಸಿಲ್ಲ, ಇದು ಇನ್ ಲೈನ್ ವಿತ್ ಅಂತ ಕೇಳಬೇಕು. ಅದರ ಒಂದು ಸಾಲಿನಲ್ಲಿ ಮಾಡಿರೋದು ನಾನು ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ. ಐ ಹ್ಯಾವ್ ಮೇಕ್ ದಟ್ ಪಾಯಿಂಟ್, ನಿಮ್ಗೆ ಹೇಳಿದ್ದೆ ನಿಮ್ಗೆ. ನೋಡಿ ಇಲ್ಲಿ, ಇದನ್ನು 2018ರ ವಿಶ್ವ ಬ್ಯಾಂಕ್ ಲಾಜಿಸ್ಟಿಕ್ ಕಾರ್ಯಕ್ಷಮ ಸೂಚ್ಯಂಕದ ಸಾಲಿನಲ್ಲಿ ಕಲ್ಪಿಸಲಾಗಿದೆ. ಅಂದ್ರೆ ಸಾಲಿನಲ್ಲಿ ಅಂದ್ರೆ ಇನ್ ಲೈನ್ ವಿತ್ ಅಂತ. ಇನ್ ಲೈನ್ ವಿತ್ ಅಂದ್ರೆ ಅವ್ರು ಹೆಂಗೆ ಮಾಡಿದ್ದಾರೆ ಆ ಬೇಸಿಸ್ ಅಲ್ಲಿ ನಾವು ಮಾಡಿದೀವಿ ಅಂತ ಅರ್ಥ. ಅದನ್ನೇ ಆಧರಿಸಿ ಅದರಲ್ಲಿ ಏನ್ ರಿಪೋರ್ಟ್ ಅದನ್ನೇ ತೆಗೆದು ಹಾಕಿದೀವಿ ಅಂತಲ್ಲ, ಅದನ್ನ ಆಧರಿಸಿಲ್ಲ. ಇನ್ ಲೈನ್ ವಿತ್ ಅಂತ ಬರ್ಬೇಕು. ಅದೇ ಸಾಲಿನಲ್ಲಿ ಕಲ್ಪಿಸಲಾಗಿದೆ, ಅದೇ ಸಾಲಿನಲ್ಲಿ ನಾವು ಇದನ್ನ ರೂಪ ಮಾಡಿದೀವಿ ಅಂತ, ಅದನ್ನ ಆಧರಿಸಿ ಮಾಡಿದೀವಿ ಅಂತಲ್ಲ.
ಓಕೆ, ಸೊ ಇವೆಲ್ಲ ಪದಗಳಿದೆಯಲ್ಲ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಬೇಕು ಅಂತ ನಾನು ಈ ತರ ಪದಗಳ ಸೇರಿಸಿದ್ರೆ ಇಲ್ಲಿ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್. ಬೇಕಾದ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಇದೊಂದು ಈ ಮೂರನೇದು ಬಿಟ್ಟು ಕರ್ನಾಟಕದ ಯಾವ ಒಂದು ಲಿಸ್ಟ್ ಅಲ್ಲಿ ಬರುತ್ತೆ ಅದನ್ನು ಬೇಕಾದ್ರೆ ಅವನು ಕೇಳ್ಬೋದು. ಓಕೆ, ಸೊ ಹೀಗೆ ಕೇಳ್ತಾನೆ ಸ್ನೇಹಿತರೆ. ನೋಡಿ ಇವತ್ತು ನಾನು ಒಂದು ಟಾಪಿಕ್ ತಗೊಂಡು ಡಿಸ್ಕಸ್, ಈ ತರ ಡೈಲಿ ನಾವು ಮಾಡಿದ್ರೆ ನೀವು ಎಕ್ಸಾಮ್ ಮುಗಿಯೋಷ್ಟ್ರಲ್ಲಿ ಲಾಟ್ ಆಫ್ ಥಿಂಗ್ಸ್ ಯು ಕ್ಯಾನ್ ಗೆಟ್ ಎ ನಾಲೆಜ್. ಓಕೆ, ಬೇರೆ ಬೇರೆ ಅದು ಅರ್ಥಶಾಸ್ತ್ರದ ರಿಲೇಟೆಡ್ ಆಗಿರ್ಬೋದು, ಅಥವಾ ಪೊಲಿಟಿ ರಿಲೇಟೆಡ್ ಬೇರೆ ಬೇರೆ ಬಿಲ್ಗಳಾಗಿರ್ಬೋದು, ಏನೇನ್ ಬಂದಿದೆ ಅದ್ರ ಬಗ್ಗೆ ಎಸ್ಸೆ ಬರುತ್ತೆ, ಅದ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಗಳು ಬರುತ್ತೆ. ಓಕೆ, ಸೊ ಮತ್ತೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಆಗಿರ್ಬೋದು. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ ಹೆಂಗ್ ಬರುತ್ತೆ ಅಂತ. ಓಕೆ, ವರ್ಲ್ಡ್ ರಿಲೇಟೆಡ್ ಕೇಳ್ತಾನೆ, ಅದ್ರ ಬಗ್ಗೆ ಕರೆಂಟ್ ಅಫೇರ್ ರಿಲೇಟೆಡ್ ಆಗಿರ್ಬೋದು. ಇನ್ನೇನು ಬರುತ್ತೆ, ಪೊಲಿಟಿ, ಆರ್ಥಿಕತೆ, ಇದು ಮತ್ತೆ ಎನ್ವೈರನ್ಮೆಂಟ್ ವೆರಿ ಇಂಪಾರ್ಟೆಂಟ್. ಪರಿಸರದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಇದ್ರ ಬಗ್ಗೆ ಆಗಿರ್ಬೋದು. ಇವೆಲ್ಲ ಮಾಡೋಣ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಹೆಂಗೆ ಇದಕ್ಕೆ ರೆಸ್ಪಾನ್ಸ್ ಮಾಡ್ತೀರಾ ಕಮೆಂಟ್ಸ್, ಅದ್ರ ಮೇಲೆ ನಾನು ಇದ್ರ ರಿಲೇಟೆಡ್ ಒಂದೊಂದೇ ಟಾಪಿಕ್ಗಳು, ಅರ್ಥಶಾಸ್ತ್ರದ ಬಗ್ಗೆ, ಪೊಲಿಟಿ ಬಗ್ಗೆ, ಇದ್ರ ಎನ್ವೈರನ್ಮೆಂಟ್ ಬಗ್ಗೆ, ಸೈನ್ಸ್ ರಿಲೇಟೆಡ್ ಯಾವ್ದಾದ್ರು ಇದ್ರೆ ಅದ್ರ ಬಗ್ಗೆ. ಓಕೆ, ಸೊ ಮತ್ತೆ ಜಿಯೋಗ್ರಫಿ ರಿಲೇಟೆಡ್ ಯಾವ್ದಾದ್ರು ಕರೆಂಟ್ ಅಫೇರ್ ಇದ್ರೆ ಅದ್ರ ಬಗ್ಗೆ. ಸೊ ಎಲ್ಲಾನು ಡೀಟೇಲ್ ಆಗಿ ಮಾಡೋಣ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಎಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ದೇವರದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.